ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೇರಿಸುವ ಕುರಿತು ದಿನಾಂಕ 28/8/2025 ಮಾನ್ಯ ಬಿ ಫೋಜಿನಾಥ್ ತರ್ನೋಮ್ರವರು ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿ ಕಾರ್ಯಾಲಯ ಕಲಬುರಗಿರವರಿಗೆ ಒಂದು ದೂರು ಸಲ್ಲಿಸಿರ್ತೀನಿ. ನಾನು ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯನ್ನಾಗಿ ಮೇಲ್ದರ್ಜೆಗೇರಿಸುವ ಕುರಿತು ಅಂತ. ಅದರಲ್ಲಿ ಏನು ವಿಷಯಪ ಇದೆ ಅಂದರೆ, ಈ ಮೇಲ್ಕಂಡ ವಿಷಯದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮ ಪಂಚಾಯತಿಯು ಕರ್ನಾಟಕದಲ್ಲಿ ಅತಿ ದೊಡ್ಡ ಪಂಚಾಯತಿಯಾಗಿದೆ. 43 ಗ್ರಾಮ ಪಂಚಾಯತ್ ಸದಸ್ಯರುಗಳು ಹೊಂದಿದೆ. 2011ರ ಜನಗಣತಿ ಪ್ರಕಾರ 16,578 ಜನಸಂಖ್ಯೆ ಹೊಂದಿದೆ. ಗ್ರಾಮದ ಮಧ್ಯದಲ್ಲಿ ರಾಜ್ಯ ಹೆದ್ದಾರಿ 10 ವಾಗ್ದಾರಿ ರಿಬ್ಬನ್ಪಲ್ಲಿ ಹಾದು ಹೋಗಿರುತ್ತದೆ ಹಾಗೂ 50% ಜನರು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಆದುದರಿಂದ ಮಳಖೇಡ್ ಗ್ರಾಮ ಪಂಚಾಯತನ್ನು ಪಟ್ಟಣ ಪಂಚಾಯತಿನಾಗಿ ಮೇಲ್ದರ್ಜೆಗೇರಿಸಬೇಕೆಂದು ಈ ಪತ್ರದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಒಂದು ಅರ್ಜಿ ಕೊಟ್ಟಿರ್ತೇನೆ. 3 ತಿಂಗಳಾದರೂ ಇನ್ನೂವರೆಗೆ ಅದಕ್ಕೆ ಯಾವುದೇ ಹಿಂಬರ ಬಂದಿರುವುದಿಲ್ಲ, ಯಾವುದೇ ಉತ್ತರ ಬಂದಿರುವುದಿಲ್ಲ, ಯಾವುದೇ ಪತ್ರ ವ್ಯವಹಾರ ನಡೆಸಿರುವುದಿಲ್ಲ. ಜಿಲ್ಲಾಧಿಕಾರಿಗಳು ಫೋಜಿನಾಥ್ ತರ್ನೋಮ್ರವರು 2011ರ ಜನಗಣತಿ ಪ್ರಕಾರ 16,578 ಜನಸಂಖ್ಯೆ ಇದೆ ಮತ್ತು ರಾಜ್ಯ ಹೆದ್ದಾರಿ 10 ವಾಗ್ದಾರಿ ರಿಬ್ಬನ್ಪಲ್ಲಿ ಹಾದು ಹೋಗಿರುತ್ತದೆ ಮತ್ತು 50% ಜನರು ಕೃಷಿಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ನಾನು ಅರ್ಜಿ ಸಲ್ಲಿಸಿರ್ತೀನಿ. ನಾನು ಇದಕ್ಕಿಂತ ಮುಂಚೆ 2011ರಲ್ಲಿ ನಾನು ಒಂದು RTI ಹಾಕಿರ್ತೀನಿ. ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟಿರ್ತಾರೆ. ಯಾರು ಸರ್ಕಾರ ಅಧೀನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ವಿಕಾಸ ಸೌಧ, ಬೆಂಗಳೂರವರು. ಏನಂತ, ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಕಲಂ 3 ಮತ್ತು 9 ಮತ್ತು 349ರ ನಿಯಮಗಳಲ್ಲಿನ ಅಂಶಗಳನ್ನು ಪೂರೈಸಿದಲ್ಲಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯನ್ನಾಗಿ ಪರಿವರ್ತಿಸಲು ಅವಕಾಶವಿರುವುದು. ನೇರವಾಗಿ ಗ್ರಾಮ ಪಂಚಾಯತಿಯಿಂದ ಪುರಸಭೆಗೆ ಪರಿವರ್ತಿಸಲು ಅವಕಾಶವಿರುವುದಿಲ್ಲ. ಕರ್ನಾಟಕ ಪುರಸಭೆ ಕಾಯ್ದೆ 1964 ಕಲಂ 3, 9 ಮತ್ತು 349 ನಿಯಮಗಳಲ್ಲಿನ ಅಂಶಗಳನ್ನು ಪೂರೈಸಿರಬೇಕು. ಅಂದರೆ ಇವೇನು ಹೇಳ್ತಾವಂದ್ರೆ, ಈ ನಾನು ಓದಿ ಹೇಳೋದಲ್ಲ, ನಾನು ಏನು DC ಅವ್ರಿಗೆ ಬರೆದು ಕೊಟ್ಟಿದ್ದೀನಲ್ಲ ಅದೇ ಹೇಳ್ತಾವೆ. ಅಂದರೆ 2011ರ ಜನಗಣತಿ ಪ್ರಕಾರ 16,000 ಚಿಲ್ಲರೆ ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪಂಚಾಯತಿ ಅದು ಇನ್ನವರೆಗೆ ಪಟ್ಟಣ ಪಂಚಾಯತಿಗೆ ಮಾಡಿಲ್ಲ. 2011ರಲ್ಲಿ ನಾನು ಸಲ್ಲಿಸಿರ್ತೀನಿ. ನಾನು RTIಯಲ್ಲಿ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯಾಗಿ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗಮನ ಕೊಟ್ಟು ನೋಡ್ತಾ ಇರಬೇಕು. ಸರ್ಕಾರದ ಆದೇಶಗಳು ಬರ್ತಾವೆ, ಸುತ್ತೋಲೆಗಳು ಬರ್ತಾವೆ. ಅದರ ಪ್ರಕಾರ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಈ ರೀತಿ ಯಾವ್ಯಾವ ಮಾಡಬೇಕಂತ ಸರ್ಕಾರಿ ರಿಪೋರ್ಟ್ ಕೇಳ್ತಾರೆ. ಆ ರಿಪೋರ್ಟ್ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂವರೆಗೂ ಯಾವ ರಾಜಕಾರಣಿ, ಯಾವ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿಲ್ಲ. ಕೇವಲ ಗ್ರಾಮ ಪಂಚಾಯತಿ ಆವಾಗ 2013ರಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಳಖೇಡ್ ಒಂದು 26/11/2013 ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ZPCವರಿಗೆ ಒಂದು 25/6/14 ಒಂದು
ಪತ್ರ ಬರೆದಿರ್ತಾರೆ. ಏನಂತ, ಪ್ರಸ್ತುತ ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯತ್ಗೆ ಮೇಲ್ದರ್ಜೆಗೇರಿಸಲು ಪ್ರಸ್ತಾವನೆಯನ್ನು ಅನುಬಂಧ ಎ ಮತ್ತು ಬಿ ರಲ್ಲಿ ಮಾಹಿತಿಯೊಂದಿಗೆ ಸಲ್ಲಿಸಲು ಸೂಚಿಸಿದಂತೆ ಪರಿಶೀಲನೆಯಾಗಿ ಮಳಖೇಡ್ ಗ್ರಾಮ ಪಂಚಾಯತ್ 2011 ಜನಗಣತಿ ಪ್ರಕಾರ ಗ್ರಾಮದ ಒಟ್ಟು ಜನಸಂಖ್ಯೆ ಇರುತ್ತದೆ. ಹಾಗೂ ಅನುಬಂಧ ಎ ರಲ್ಲಿ ಸೂಚಿಸಿದ ಅಂಶಗಳ ಪ್ರಕಾರ ಸದ್ಯ ಗ್ರಾಮ ಪಂಚಾಯತಿಯು ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೇರಿಸಲು ಯೋಗ್ಯ ಇರುತ್ತದೆ. ಕಾರಣ, ಇದಕ್ಕೆ ಪೂರಕವಾಗಿ ಸಾಮಾನ್ಯ ಸಭೆ, ವಿಶೇಷ ಸಭೆ ನಡವಳಿಕೆಯನ್ನು 2012-13 ಸಾಲಿನ ಗ್ರಾಮ ಪಂಚಾಯತಿಯ ಸ್ಥಳೀಯ ಲೆಕ್ಕ ಪರಿಶೋಧನೆ ಸಂಚಿತ ವಿವರದ ಪ್ರತಿ ಈ ಪತ್ರಕ್ಕೆ ಲಗತ್ತಿಸಿ ತಮ್ಮಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾ ಸರ್ಕಾರಕ್ಕೆ ಈ ಕುರಿತು ಶಿಫಾರಸು ಮಾಡಲು ಕೋರಲಾಗಿದೆ ಅಂತ ತಿಳ್ಕೊಂಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 25/6/2014 ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಸೇಡಂರವರಿಗೆ ಒಂದು ಪತ್ರ ಬರೆದಿರ್ತಾರೆ. ಆ ಅನುಬಂಧ ಎ ಮತ್ತು ಬಿ ಸಲ್ಲಿಸಿರ್ತಾರೆ. ಅದರಂತೆ 26/6/2014 ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಸೇಡಂರವರು JDPC ಅವರಿಗೆ ಪತ್ರ ಬರೆದಿರ್ತಾರೆ. ಅನುಬಂಧ ಎ ಮತ್ತು ಬಿ ಮತ್ತು ನಕಾಶೆಗಳು ಸಭೆ ನಡುವೆ ಹಚ್ಚಿ ಇದು ಯೋಗ್ಯ ಅದ 2011 ಜನಗಣತಿ ಪ್ರಕಾರ ಇದು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮಾಡಲು ಮೇಲ್ದರ್ಜೆಗೇರಿಸಲು ಇದು ಸೂಕ್ತ ಅದ ಅಂತ ತಿಳ್ಕೊಂಡು ಅವಾಗೆ ರೆಸಲ್ಯೂಷನ್ ಪಾಸ್ ಮಾಡಿ ಕೊಟ್ಟಿರ್ತಾರೆ. ಆನಂತರ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆದರೆ ಏನೇನು ಅನುಕೂಲ ಅವ, ಇಲ್ಲಿ ಸಿಬ್ಬಂದಿ ಹೆಚ್ಚಾಗ್ತವೆ, ಚೀಫ್ ಆಫೀಸರ್ ಬರ್ತಾನೆ, ಮತ್ತು ಮ್ಯಾನೇಜರ್ ಆಗ್ತವೆ, ಮತ್ತು SDA FDA ಪೋಸ್ಟ್ಗಳು ಬರ್ತಾವೆ, ಒಂದು ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಆಗ್ತದೆ, ಮತ್ತು ವಾರ್ಷಿಕ 6-7 ಕೋಟಿ ಅನುದಾನ ಬರ್ತದೆ, ಪ್ರತ್ಯೇಕವಾಗಿ ಬರ್ತಾವೆ, ಮತ್ತು ಇಮಿಡಿಯೇಟಾಗಿ ಬೇಗನೆ ಅಭಿವೃದ್ಧಿ ಹೊಂದ್ತದೆ. ಇದಕ್ಕೆಲ್ಲ ಅಡಚಣೆ ಯಾರು ಹಾಕ್ಲತ್ತಾರ? ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಒಂದು ಪತ್ರ ಓಡಾಡ್ತಾ ಇತ್ತು. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಒಂದು ಪತ್ರ ಬರೆದಿರ್ತಾರೆ, ಪ್ರೊಸೀಡಿಂಗ್ ಮಾಡಿ ಕೊಡ್ರಂತೀವಿ. ಒಂದು ತಾವು ಎಷ್ಟೋ ವರ್ಷ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದೀರಿ, ಒಂದು ಮಳಖೇಡ್ ಗ್ರಾಮ ಪಂಚಾಯತಿ ಎಲ್ಲ ಅನುಕೂಲ ಹೊಂದಿದೆ ಪಟ್ಟಣ ಪಂಚಾಯತಿಯಾಗಿ ಮಾರ್ಪಡಿ ಮಾಡ್ಲಿಕ್ಕೆ 2011ರಿಂದ ತಾವು ಪತ್ರ ವ್ಯವಹಾರ ಮಾಡಿ ಇದಕ್ಕೆ ಒಂದು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮಾಡಬೇಕಾಗಿತ್ತು. ತಾವು ಇಲ್ಲಿವರೆಗೂ ಮಾಡಿಲ್ಲ. ನಾನು ದೂರು ಸಲ್ಲಿಸಿದ ನಂತರ, ನಾನು ಅರ್ಜಿ ಸಲ್ಲಿಸಿದ ನಂತರ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಒಂದು ಪತ್ರ ಬರೀತಾರೆ. ಅವರು ತಾಲೂಕು ಪಂಚಾಯತಿಯು ಮತ್ತು ಪಂಚಾಯತಿಗೆ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸ್ರಂತ. ಆ ನಂತರ ಕೂಡ ತಾವು ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯಾಗಿ ಮಾಡಲಿಲ್ಲ. ಸೇಡಂ ಪುರಸಭೆಯನ್ನು ನಗರಸಭೆಯಾಗಿ ಮಾಡಿದಿರಿ, ಒಳ್ಳೆಯದು. ಎಲ್ಲ ಮಾನದಂಡಗಳು ಹೊಂದಿದೆ ನಮ್ಮ ಗ್ರಾಮ ಪಂಚಾಯತ್, ಮಳಖೇಡ್ ಗ್ರಾಮ ಪಂಚಾಯತಿ. ಯಾಕೆ ಮಾಡಲಿಲ್ಲ? 15 ವರ್ಷ ಮುಂಚೆನೇ ಇದು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿಯಾಗಿ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಯಾಕಂದರೆ ತಾಲೂಕು ಪಂಚಾಯತ್ ಸದಸ್ಯತ್ವ ಅಬೋಲಿಷ್ ಆಗ್ತದೆ, ZP ಅಬೋಲಿಷ್ ಆಗ್ತದೆ. ನಿಮ್ಮ ಹಿಂದೆ ಓಡಾಡೋರಿಗೆ ಇವೆಲ್ಲ TP ಆಗ್ಲಿಕ್ಕಲ್ಲ, TP ಮೆಂಬರು ಮತ್ತು ZP ಮೆಂಬರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಗ್ರಾಮ ಪಂಚಾಯತ್ ಸದಸ್ಯರದು ಅಧಿಕಾರ ಹೋಗ್ತದೆ, ಪಟ್ಟಣ ಪಂಚಾಯತಿ ಆಗ್ತದೆ. ಕೆಲವೇ ಮಾತ್ರ 16-17 ಇಷ್ಟೇ ಸ್ಥಾನಗಳು ಆಗ್ತವೆ. ಮತ್ತು ತಾವು ಅವ್ರು ನಮ್ಮ ಕೈಲಿ ಹಿಡಿತದಲ್ಲಿ ಇರೋದಿಲ್ಲ ಅಂತ ತಿಳ್ಕೊಂಡು ಇದು ಗ್ರಾಮ ಪಂಚಾಯತಿ ಇಡೋಣ, ಗ್ರಾಮ ಪಂಚಾಯತಿಯಾಗೆ ಇಟ್ಬಿಡೋಣ. ಪಟ್ಟಣ ಪಂಚಾಯತಿ ಮಾಡಿದ್ರೆ ನಮ್ಮ ಹಿಡಿತದಿಂದ ತಪ್ತದ ಅಂತ ಇದು ಉದ್ದೇಶ ಅದ, ನಮಗೆ ತಿಳಿದು ಬರ್ತದೆ ನಮಗೆ. ಇದಕ್ಕಿಂತ ಮೇನ್ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಬೃಹದಾಕಾರದ ಒಂದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಇದೆ, ಬೃಹದಾಕಾರದ. ಇದು ಮೇನ್ ಇಂಟೆನ್ಷನ್. ಇದು ಸೆಕೆಂಡ್ರಿದು. ಕೆಲವರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಆಗೋರು ಆಗ್ತಾರೆ, ಹೋಗೋರು ಹೋಗ್ತಾರೆ, ಅದು ಬೇರೆ. ಇಲ್ಲಿ ಮೇನ್ ಉದ್ದೇಶ ಏನಪ್ಪ ಅಂದರೆ, ಮಳಖೇಡದಲ್ಲಿ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್, ರಾಷ್ಟ್ರೀಯ ಸಿಮೆಂಟ್ ವರ್ಕ್ಸ್, ಆದಿತ್ಯನಗರ್ ಮಳಖೇಡ್ ಎಂಬುದು ಒಂದು ಬೃಹದಾಕಾರದ ಒಂದು ಸಿಮೆಂಟ್ ಕಂಪ್ನಿ ಇದೆ. ಆ ಸಿಮೆಂಟ್ ಕಂಪನಿ 2002ರವರೆಗೆ ಅಲ್ಪ ಮೊತ್ತದ ತೆರಿಗೆ ಪಾವತಿ ಮಾಡ್ತಾಯಿತ್ತು. 2002ರವರೆಗೆ. 2002ನಿಂದ
3.5 ಲಕ್ಷ ಪೇ ಮಾಡ್ತಾ ಬಂತೆ, ಅಲ್ಪ ಮೊತ್ತದ್ದು. ಆವಾಗ 2000 ಅಂದರೆ 2004ರಲ್ಲಿ 3 ಸಿಮೆಂಟ್ ಘಟಕಗಳು ಇದ್ದವು. 2010ರಲ್ಲಿ 4 ಘಟಕ ಆಯಿತು. ಅಂದರೆ ಆವಾಗ 2,500 ಎಕರೆ ಭೂಮಿ, ಕೃಷಿ ಭೂಮಿ, ಫಲವತ್ತಾದ ಕೃಷಿ ಭೂಮಿ ಹೊಂದಿತ್ತು. ಆ ನಂತರ 2010ರಲ್ಲಿ ಮತ್ತು 1000 ಎಕರೆ ಖರೀದಿ ಮಾಡ್ತು. ಆನಂತರ ಮತ್ತು 400 ಎಕರೆ ಭೂಮಿ ಖರೀದಿ ಮಾಡಿದೆ. ಟೋಟಲ್ ಇವಾಗ 3,300 ಚಿಲ್ಲರೆ ಭೂಮಿ ಹೊಂದಿದೆ. ಅಂದರೆ ನಾ ಹೇಳೋ ಉದ್ದೇಶ ಏನಪ್ಪ ಅಂದರೆ, ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಕೆಂಪೇಗೌಡ. ದೇವನಹಳ್ಳಿ ತಾಲೂಕಿನಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯತಿಯಲ್ಲಿ 2,500 ಎಕರೆ ಅಂದರೆ 2,500 ಎಕರೆ ಭೂಮಿ ಹೊಂದಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅದು ಅಲ್ಲಿಯ ಪಂಚಾಯತಿಗೆ 5 ಕೋಟಿ ಆಸ್ತಿ ತೆರಿಗೆ ಸಂದಾಯ ಮಾಡ್ತಾಯಿದೆ. 5 ಕೋಟಿ ಅಂದರೆ ಅಲ್ಲಿಗಿಂತ ಇದು ರಾಷ್ಟ್ರೀಯ ಸಿಮೆಂಟ್ ಕಂಪನಿ 1,000 ಎಕರೆ ಹೆಚ್ಚಿಗೆ ಹೊಂದಿದೆ. ಅಂದರೆ ನಮಗೆ ಹೆಚ್ಚಿಗೆ ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ಹೀಗಾಗಿ ಕಂಪ್ನಿಯು ನಿಯರ್ ಏನಿಲ್ಲ ಅಂದರೆ 10 ಕೋಟಿ ತೆರಿಗೆ ಪಾವತಿ ಮಾಡಬೇಕು. ಇವಾಗ ಮಳಖೇಡ್ ಪಂಚಾಯತಿಗೆ ಏನಿಲ್ಲ ಅಂದರೂ 10 ಕೋಟಿ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು. ಕಂಪ್ನಿ ಏನು ಮಾಡ್ತಾಯಿದೆ, ದಲ್ಲಾಳಿಗಳ ಮುಖಾಂತರ, ರಾಜಕಾರಣಿ ಮುಖಾಂತರ, ಅಧಿಕಾರಿಗಳ ಮುಖಾಂತರ ಒತ್ತಡ ಹೇರಿ ಗ್ರಾಮ ಪಂಚಾಯತಿಯನ್ನು ಗ್ರಾಮ ಪಂಚಾಯತಿಯಾಗೇ ಇಟ್ಟಿದೆ. ಅದು ಪಟ್ಟಣ ಪಂಚಾಯತಿಯಾಗಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಯಾಕಂದರೆ ಟ್ಯಾಕ್ಸ್ ಹೆಚ್ಚಾಗ್ತದೆ. ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗಿದ್ರೆ ಸರ್ವೆ ಮಾಡಬೇಕಾಗ್ತದೆ. ಮತ್ತು ಗ್ರಾಮ ಪಂಚಾಯತಿ ಇದ್ದಲ್ಲಿ ಅಧಿಕಾರಿಗಳು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಹಸ್ತಕ್ಷೇಪ ಮಾಡಿರೋಂಥ ಕಾಂಪ್ಲೇಂಟ್ ಮಾಡಿದ್ರೆ ಅಧಿಕಾರಿಗಳು ಕಿಮ್ಮತ್ತು ಕಡಿಮೆ ಆಗ್ತದೆ. ಇದು 73ರ ತಿದ್ದುಪಡಿ ಪ್ರಕಾರ ಇದಕ್ಕೆ ಸಾರ್ವಭೌಮತೆ ಅಧಿಕಾರ ಹೊಂದಿದೆ ಗ್ರಾಮ ಪಂಚಾಯತಿಗೆ. ಹೀಗಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಗು ತುರ್ಸ್ಲಿಕ್ಕೆ ಬರೋದಿಲ್ಲ. ಅವ್ರು ಲೋಕಲ್ ಬಾಡಿ ಇದೆ, ಅವ್ರು ಏನಾರು ಮಾಡ್ಕೊಳ್ಳಿ ಅಂತಿಕೊಂಡು. ಆದರೂ ಕಾನೂನು ಬಾಹಿರವಾಗಿ ಏನೂ ಮಾಡ್ಕೊಳ್ಳೋಪ್ಲೇ ಇಲ್ಲ. ಆದರೂ ಕಾನೂನು ಬಾಹಿರವಾಗಿ ಮಾಡ್ಕೋತಾ ಇದ್ರೂ ಅವ್ರು ಕೇಳುವ ಹಾಗಿಲ್ಲ. ಕೇಳಿದರೆ ಕೆಟ್ಟ ಹೆಸರು ಬರ್ತದೆ. ಉದಾಹರಣೆ 2011ರಲ್ಲಿ ಆರ್ ವಿಶಾಲರು ಅಂತ ಜಿಲ್ಲಾಧಿಕಾರಿಗಳು ಇದ್ದರು ಮತ್ತು ದಿವಂಗತ DK ಅವರು AC ಇದ್ದರು. ಅವರು ಒಂದು ರೆಜುಲೇಷನ್ ಪಾಸ್ ಮಾಡ್ಲಿಕ್ಕೆ ಹೇಳಿದರು ಪಂಚಾಯತಿಯಲ್ಲಿ ಟ್ಯಾಕ್ಸ್ ಬಗ್ಗೆ. ಅವರಿಗೆ ಇಲ್ಲಿಂದ ಎತ್ತಂಗಡಿ ಮಾಡಿಬಿಟ್ರು. ಅವರು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒತ್ತಡದಿಂದ ಮತ್ತು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಒತ್ತಡದಿಂದ ಅವ್ರು ಸಾಕಷ್ಟು ಪ್ರಯತ್ನ ಪಟ್ಟರು ತೆರಿಗೆ ಬರೋ ಹಾಗೆ ಮಾಡಬೇಕಂತ. ಅವ್ರ ಮೇಲೆ ಹೋಗಿ ಕಾಂಪ್ಲೇಂಟ್ ಕೊಟ್ಟರು. ಇಲ್ಲಿ ಕೆಲವು ರಾಜಕಾರಣಿಗಳು, ಪುಡಾರಿ ರಾಜಕಾರಣಿಗಳು ಅವ್ರ ವಿರುದ್ಧನೇ ಕಾಂಪ್ಲೇಂಟ್ ಕೊಟ್ಟರು. ಹೀಗಾಗಿ ಮೂಗು ತೋರಿಸ್ಲತ್ತಾರ ಅಂತ ಹೇಳಿದ್ರು. ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿಯ ಅಧಿಕಾರಿ ವ್ಯಾಪ್ತಿಯಲ್ಲಿ IAS ಅಧಿಕಾರಿಗಳು ಮತ್ತು KS ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರು ಮೂಗು ತೋರಿಸ್ತಾ ಇದ್ದಾರೆ, ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. ಇದರಿಂದ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅವ್ರು ಆ ರೀತಿ ಫೀಲ್ ಆಯ್ತು ಅವರಿಗೆ. ಹೀಗಾಗಿ ಅವ್ರ ಮೇಲೆ ಕಾಂಪ್ಲೇಂಟ್ ಕೊಟ್ಟರು ಕೆಲವರು. ಹೀಗಾಗಿ ಅವರು ಜಾಸ್ತಿ ಗಮನ ಕೊಡಲಿಲ್ಲ ಅವರು. ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯಾಗಿ ಮಾಡಬೇಕಾದ್ರೆ ಎಲ್ಲ ಮಾನದಂಡವೇ. ಯಾಕೆ ಮಾಡ್ತಾಯಿಲ್ಲ? ಮಾಡಿದ್ರೆ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಏನೂ ಇಲ್ಲಾಂದರೆ 10 ಕೋಟಿಯಿಂದ 15 ಕೋಟಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ, ಆಸ್ತಿ ತೆರಿಗೆ. ಅದು ಮುಚ್ಚಿ ಹಾಕೋ ಸಲುವಾಗಿ, ಎಷ್ಟಾಯಿತೋ ಅಷ್ಟು ಮುಚ್ಚಿ ಹಾಕೋ ಸಲುವಾಗಿ. ಪಟ್ಟಣ ಪಂಚಾಯತ್ ಆದಾಗ ನೋಡೋಣ, ಆದರೆ ಇವಾಗ ಮಾತ್ರ ಆಗೋದು ಬೇಡ. ಆಸ್ತಿ ತೆರಿಗೆ ದುಪ್ಪಟ್ಟಾಗ್ತದ, ನಾವು ಕೊಡಬೇಕಾಗ್ತದ. ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಸದಸ್ಯರುಗಳು ಸೇರಿ ಇವರಿಗೆ ತಮ್ಮ ಇದರಲ್ಲಿ ಇಟ್ಟುಕೊಂಡು ಇವರಿಗೆ ತಿನ್ನಿಸಿ ಉಣಿಸಿ ಇವರಿಗೆ ಇಲ್ಲೇ ಇಟ್ಟು ಗ್ರಾಮ ಪಂಚಾಯತಿನಾಗಿ ಇಟ್ಟು ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತಿಯಾಗಿ ಮಾಡಬಾರ್ದು. ಎಲ್ಲ ಪಂಚಾಯತಿಗಳು ಪಟ್ಟಣ ಪಂಚಾಯತಿ ಆಗಿವೆ. ಇಲ್ಲಿ ಜನಸಂಖ್ಯೆ 16,000, 2011ರಲ್ಲೇ 16,000 ಇದೆ. 2011ರಲ್ಲಿ ಈಗ 15 ವರ್ಷ ಆಯಿತು. ಎಷ್ಟಿರ್ಬೋದು ಜನಸಂಖ್ಯೆ? ಇನ್ನೂವರೆಗೆ ಸರ್ವೆ ಆಗಿಲ್ಲ. ಆ ಮಾನದಂಡ ಅನುಸರಿಸಿ ಇದು ಕೂಡಲೇ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಬಾರ್ದು. ಮತ್ತು ಯಾವುದೇ ಕಾರಣಕ್ಕಾಗಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಮಳಖೇಡ್ ಪಂಚಾಯತಿ ಮಾಡಬಾರ್ದು. ಇದು ಕೂಡಲೇ ಇದು ಎಲ್ಲ ಮಾನದಂಡಗಳನ್ನು ಪೂರೈಸಿದೆ. ಇದು ಕೂಡಲೇ ಮಳಖೇಡ್ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕು.
ಕೂಡಲೇ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕು. ತಾವು ಕೇವಲ ಪತ್ರ ಬರೆದರೆ ನಡೆಯಲ್ಲ, ತಾವು ಇದ್ರ ಕಡೆ ಗಮನ ಕೊಡಬೇಕು. ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಇದ್ರ ಕಡೆ ಗಮನ ಕೊಡಬೇಕು. ಸಾಕಷ್ಟು ಆಸ್ತಿ ಬರ್ತದೆ, ಆಸ್ತಿ ಕಲೆಕ್ಟ್ ಆಗ್ತಾಯಿದೆ. ಕಂಪ್ನಿಗಳು ಬೇಕಂತಲೇ ಅಧಿಕಾರಿಗಳ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಪ್ರೆಷರ್ ಹಾಕಿ ಇದನ್ನು ಮಾಡೋಕ್ಕೆ ಬಿಡ್ತಾಯಿಲ್ಲ. ಹೀಗಾಗಿ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ನಾನು ವಿನಂತಿ ಮಾಡ್ಕೋತೀನಿ, ಇದು ಯಾವುದೇ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬಾರ್ದು ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಬಾರ್ದು. ಇದು ಕೂಡಲೇ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಾನು ವಿನಂತಿ ಮಾಡ್ಕೋತೀನಿ, ಜಿಲ್ಲಾಧಿಕಾರಿಗಳು ಕೂಡಲೇ ಸರ್ಕಾರಕ್ಕೆ ವರದಿ ಮಾಡಬೇಕು. ಯಾವುದೇ ಕಾರಣಕ್ಕಾಗೂ ಚುನಾವಣೆ ಮಾಡಬಾರ್ದು ಅಂತ ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಒಂದು ವೇಳೆ ತಾವೇನಾದರೂ ಮಾಡದೇ ಇದ್ದಲ್ಲಿ, ಇದ್ರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸದೇ ಇದ್ದಲ್ಲಿ ತಮ್ಮ ಮೇಲೆ ಕೂಡ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರ ಹತ್ರ ಮತ್ತು ಮಳಖೇಡ್ ಗ್ರಾಮಸ್ಥರ ಹತ್ರ ಮತ್ತು ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಇದರ ಬಗ್ಗೆ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮೇಲ್ದರ್ಜೆ ಏರಿಸ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸಾಕಷ್ಟು ಅನುದಾನ ಬರ್ತದೆ, ಅಭಿವೃದ್ಧಿ ಆಗ್ತವೆ, ಸ್ಟಾಫ್ ಬರ್ತದೆ ಮತ್ತು ಅನೇಕ ಹುದ್ದೆಗಳು ಸೃಷ್ಟಿಯಾಗ್ತವೆ, ಸಾಕಷ್ಟು ಪ್ರಯೋಜನ ಇದೆ. ಹೀಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯಾಗಿ ಮಾಡಬೇಕಂತ ತಿಳ್ಕೊಂಡು ನಾನು ಸರ್ಕಾರದ ಹತ್ರನೂ ಮನವಿ ಮಾಡ್ಕೊತೀನಿ, ಮಾನ್ಯ ಮುಖ್ಯಮಂತ್ರಿ ಹತ್ರನೂ ಮನವಿ ಮಾಡ್ಕೊತೀನಿ. ಜೈ ಭೀಮ್, ನಮೋ ಬುದ್ಧಾಯ.